ಚೇತನಾ, ಏನ್ ಯೋಚನೆ ಮಾಡ್ತಾ ಇದೀಯ? ಮಾತಾಡ್ಬೇಡ ನೀನು. ನೀನ್ ಹೇಳೋ ಹಾಗೆ ಈ ವಿಷಯ ಮನೇಲಿ ಗೊತ್ತಾಯ್ತು ಅಂದ್ರೆ ಆ ರಾಣಿ ನನ್ಗೆ ಗೌರವ ಕೊಡ್ತಾಳ? ಅವಳು 2 ಲಕ್ಷ ರೂಪಾಯಿ ಕಳ್ಕೊಂಡಿದ್ನೆ ಕಾರಣ ಮಾಡ್ಕೊಂಡು ಅವಳು ಕೊಡಬಾರ್ದು ಕಷ್ಟ ಎಲ್ಲ ಕೊಟ್ಟೆ. ಅದಕ್ಕೆ ಅವಳು ತವ್ರ ಮನೆಗೆ ಹೋಗಿ 3 ಲಕ್ಷ ರೂಪಾಯಿ ತಗೊಂಬಂದ್ ಕೊಟ್ಲು. ಈಗ ನಿನಗೆ ಅಂತ ವ್ಯವಸ್ಥೆ ಮಾಡಿರೋ 3 ಲಕ್ಷ ರೂಪಾಯಿ ಎಕ್ಕುಟ್ಟೋಗಿರೋ ವಿಷಯ ಅವಳು ಗೊತ್ತಾಯ್ತು ಅಂದ್ರೆ ಈಗ ಏನ್ ಮಾಡ್ತಾಳೆ ಅನ್ನೋ ಭಯ ಶುರುವಾಗಿದೆ. ಈಗ ನಾ ಏನ್ ಮಾಡ್ಲಿ? ಮನ್ಸ್ ಕೆಡ್ಸ್ಕೋಬೇಡ ಚೇತನಾ. ನಾನು ಕಳ್ಕೊಂಡಿರೋ ದುಡ್ಡನ್ನ ಮತ್ತೆ ಸಂಪಾದನೆ ಮಾಡೇ ಮಾಡ್ತೀನಿ. ನಾನು ಮಾಡಿದ ಒಂದೇ ಒಂದು ತಪ್ಪೇನು ಗೊತ್ತಾ? ಆರಂಭದಲ್ಲೇ ದೊಡ್ಡ ಹೆಜ್ಜೆ ಇಟ್ಟಿದ್ದು. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ದೊಡ್ಡ ಲೆವೆಲ್ನಲ್ಲಿ ನಾನು ಹೋಟ್ಲು ಓಪನ್ ಮಾಡಬಾರ್ದಾಗಿತ್ತು. ಈ ರೀತಿ ಸಿಂಪಲ್ ಆಗಿ ಒಂದು ಟೀ ಅಂಗಡಿ ಇಟ್ಕೊಂಡು ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಬರಬೇಕಾಗಿತ್ತು. ಒಂದೇ ಸಲ ಮೇಲ್ ಹತ್ತಕ್ಕೆ ಹೋಗಿ ಈ ರೀತಿ ಕೆಳಗೆ ಬೀಳೋ ಹಾಗಾಯ್ತು. ಆ ರೀತಿ ನೋಡ್ಬೇಡ ಚೇತನಾ. ನಾನು ಕೂಡ ರಮೇಶ್ ಒಂಥರ ಮುಂದಕ್ಕೆ ಬರ್ತೀನಿ. ಅದಕ್ಕೆ ನೀನು ಅರ್ಚನ್ ಒಂಥರ ಸಪೋರ್ಟ್ ಮಾಡಬೇಕು. ಸಪೋರ್ಟು? ನಿನಗೆ ಸಪೋರ್ಟ್ ಬೇರೆ ಕೇಡು. ನೀನು ಆ ರಮೇಶ ಒಂದೇನಾ? ಅವ್ನ್ ಕಂಡೆ ನನ್ಗಾಗೋದಿಲ್ಲ. ಆದ್ರೆ ಅವನು ಒಳ್ಳೆ ಕೆಲ್ಸಗಾರ, ಜವಾಬ್ದಾರಿ ಇರೋ ಮನುಷ್ಯ, ಪ್ರಾಮಾಣಿಕ. ಆದ್ರೆ ನೀನು ತಿಂಡಿ ಪೋತ. ತಿಂದು ತಿಂದು ಬರೀ ನಿದ್ರೆ ಮಾಡಕ್ ಮಾತ್ರ ಲಾಯಕ್ ನೀನು. ಅಲ್ಲಯ್ಯ, ಯಾರಾದ್ರೂ ವ್ಯಾಪಾರ ಮಾಡೋ ಟೈಮಲ್ಲಿ ಕ್ಯಾಶ್ ಕೌಂಟರ್ ಹತ್ರ ಕೂತ್ಕೊಂಡು ನಿದ್ರೆ ಮಾಡ್ತಾರೆ ಅಣ್ಣಯ್ಯ? ಇದ್ರಲ್ಲಿ ನನ್ ತಪ್ಪೇನು ಇಲ್ಲ ಚೇತನಾ. ಎಲ್ಲ ಅಡ್ಗೆ ಭಟ್ಟ ಮಾಡಿ ತಂತ್ರ. ರುಚಿ ರುಚಿಯಾಗಿ ಅಡುಗೆ ಮಾಡಿದ್ರೆ ನಾನು ಚೆನ್ನಾಗಿ ತಿಂದು ನಿದ್ದೆ ಮಾಡ್ತೀನಿ ಅಂತ ಗೊತ್ತಾಗೆ ಅವನು ಈ ಕೆಲಸ ಮಾಡಿದ್ದಾನೆ. ಸಾಂಬಾರ ಹೊತ್ತು ತುಂಬಾ ಚೆನ್ನಾಗಿ ಮಾಡಿದ್ದ ಅಂತ ನಾನು 3 ಸಲ ತಟ್ಟೆಗೆ ಹಾಕ್ಸ್ಕೊಂಡು ಚೆನ್ನಾಗಿ ತಿಂದೆ. ನಿದ್ದೆ ನನ್ನ ಸುಮ್ಮನೆ ಬಿಡುತ್ತಾ? ಶಿವ ಅಂತ ಆಕ್ರಮಣ ಮಾಡ್ಬಿಡ್ತು. ನೀನು ಒಬ್ಬ ಮನುಷ್ಯನ? ಈ ರೀತಿ ಎಲ್ಲ ಇನ್ಸಲ್ಟ್ ಮಾಡಬೇಡ ಚೇತನಾ. ಒಂದಲ್ಲ ಒಂದಿನ ನಾನು ದೊಡ್ಡ ವ್ಯಕ್ತಿಯಾಗಿ ಬೆಳಿತೀನಿ. ಚೇತನಾ, ಈ ಟೀ ಅಂಗಡಿ ವಿಷಯನ ಮನೇಲಿ ಯಾರ ಹತ್ರನೂ ಹೇಳ್ಬೇಡ. ಅವರು ದೊಡ್ಡ ಹೋಟ್ಲು ನಡೀತಾ ಇದೆ ಅಂತಾನೆ ತಿಳ್ಕೊಂಡಿರ್ಲಿ. ಅದರಿಂದ ನಾನ್ ಮೇಲ್ ಬರೋದಕ್ಕೆ ಒಂದು ಅವಕಾಶ ಸಿಕ್ದಂಗಾಗತ್ತೆ. ಅದಕ್ಕೆ ನೀನೇನ್ ಮಾಡ್ಬೇಕು ಅಂದ್ರೆ ನಿನ್ ಹತ್ರ ಇರೋ 1,60,000 ರೂಪಾಯಿನ ಹೆಂಗಿದೆ ಮೈಗೆ ತೆಗೆದ್ ಬಿಟ್ಟ ಅಂದ್ರೆ? ಬಂದೆ ಕಣ್ಣಣ್ಣ, ಬಂದೆ. ಏ 22 ಸ್ಪ್ಯಾನರ್ ಕೊಡ್ರು. ಲೋಕೇಶ್, 22 ಸ್ಪ್ಯಾನರ್ ಎಲ್ಲಿ? ಮೇಡಮ್ ಬೋರ್ಡ್ ಅಲ್ಲಿ ಇದೆ. ರಮೇಶ, ನಾನು ಹೋಗಿ ತಗೊಂಡ್ ಬರ್ತೀನಿ. ನಂದಿನಿ, ಯಾವ್ದೋ ಫೋನ್ ರಿಂಗ್ ಆಗ್ತಾ ಇದೆ. ಯಾರ್ದು ನೋಡು. ನೀನೇ ನೋಡು ರಮೇಶ. ಅಣ್ಣ ಫೋನು. ಯಾರು? ಗೊತ್ತಿಲ್ಲ ಅಣ್ಣ. ಹಲೋ ಸರ್, ಹೇಳಿ ಸರ್. ರಮೇಶ, ಲೇಟ್ ಆಯ್ತು. ನಂದಿನಿ ಇನ್ನು ಮನೆಗೆ ಬರ್ಲಿಲ್ಲ, ಅದಕ್ಕೆ. ಅಯ್ಯಯ್ಯೋ, ಗಂಟೆ 7:30 ಆಗಿದೆಯಲ್ಲ ಸರ್. ಸಾರಿ ಸರ್, ಕೆಲ್ಸದ ಬಿಸಿಲಿ ನೋಡ್ಕೊಳ್ಳೇ ಇಲ್ಲ. ಈಗಲೇ ಕಳಿಸ್ತೀನಿ ಸರ್. ಬರುವಾಗ ಏನಾದ್ರು ಮಾತ್ರ ತರಬೇಕಾ ಸರ್? ಅದೆಲ್ಲ ಏನು ಇಲ್ಲಪ್ಪ. ನಂದಿನಿ ಇನ್ನು ಮನೆಗೆ ಬರ್ಲಿಲ್ವಲ್ಲ, ಅದಕ್ಕೆ ಫೋನ್ ಮಾಡಿದೆ. ಸರಿ ಸರ್, ನಾನು ಈಗಲೇ ಕಳಿಸ್ಕೊಡ್ತೀನಿ. ಅಪ್ಪ ಫೋನ್ ಮಾಡಿದ್ರಾ? ಹೌದು, ಗಂಟೆ 7:30 ಆಯ್ತಲ್ಲ, ನೀನು ಇನ್ನೂ ಬರ್ಲಿಲ್ಲ ಅಂತ ಅವ್ರು ಟೆನ್ಷನ್ ಅಲ್ಲಿ ಫೋನ್ ಮಾಡಿದ್ರು. ನೀನು ಇನ್ನು ಮನೆಗೆ ಹೊರಡು. ನಾನ್ ಹೋಗಲ್ಲ ರಮೇಶ, ನೈಟ್ ಎಲ್ಲ ಇಲ್ಲೇ ಕೆಲಸ ಮಾಡ್ತೀನಿ. ಏನಂದೆ? ನೈಟ್ ಎಲ್ಲ ನೀನು ಇಲ್ಲೇ ಕೆಲಸ ಮಾಡ್ತೀಯಾ? ಹೌದು, ಹಗಲು ರಾತ್ರಿ ಅಂತ ನೋಡ್ದ ಕೆಲಸ ಮಾಡಿದ್ರೇನೆ ಈ ಕಾರುಗಳನ್ನ ಮಾರಕ್ ಸಾಧ್ಯ ಅಂತ ನೀನೇ ಹೇಳಿದ್ದೆ ತಾನೆ. ಅದಕ್ಕೆ ಮೊದ್ಲು ಕೆಲಸ ಮಾಡೋಣ. ನಂದಿನಿ, ನಾವು ಕೆಲಸ ಮಾಡ್ತೀವಿ, ನಿನ್ ಮನೆಗೆ ಹೋಗೋ. ಅದ್ಯಾಕೆ ರಮೇಶ, ನೀವು ಮಾತ್ರ ಎಲ್ರು ಕೆಲಸ ಮಾಡಿ ನಾನ್ಯಾಕೆ ಮನೆಗೆ ಹೋಗ್ಬೇಕು? ಅಲ್ಲಮ್ಮ, ನಿಮ್ಮಪ್ಪ ಫೋನ್ ಮಾಡಿದ್ದಾರೆ. ಅಪ್ಪನ ಹತ್ರ ನಾನು ಮಾತಾಡ್ಕೊಳ್ತೀನಿ ರಮೇಶ, ನೀನ್ ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡ. ಮೊದ್ಲು ಕೆಲಸ ಮಾಡು. ನಂದಿನಿ, ಇದೆಲ್ಲ ಸರಿ ಹೋಗಲ್ಲ. ನಾನು ಹೇಳೋದನ್ನ ಕೇಳೋ. ಯಾಕೆ ಸರಿ ಹೋಗಲ್ಲ? ಏನ್ ನಂದಿನಿ, ನೀನು ಹೇಳಿದನ್ನ ಅರ್ಥನೇ ಮಾಡ್ಕೋತಿಲ್ವಲ್ಲ? ನಾವೇನೋ ಗಂಡು ಹುಡುಗರು, ನಿದ್ದೆ ಬರೋರ್ಗೆ ಇಲ್ಲಿ ಕೆಲಸ ಮಾಡ್ತೀವಿ, ಆಮೇಲೆ ಇಲ್ಲೆಲ್ಲೋ ಬಿದ್ಕೋತೀವಿ. ಆದ್ರೆ ನಿನ್ನಿಂದ ಅದೆಲ್ಲ ಸಾಧ್ಯನಾ? ಏನ್ ರಮೇಶ, ನೀನು ಗಂಡು ಹೆಣ್ಣು ಅಂತೆಲ್ಲ ಭೇದ ಭಾವ ಮಾಡಿ ಮಾತಾಡ್ತೀಯಲ್ಲ. ಈಗೆಲ್ಲ ಫೀಲ್ಡ್ ಗಳಲ್ಲೂ ಹೆಣ್ಮಕ್ಳು ಗಂಡ್ಮಕ್ಳು ಅಷ್ಟೇ ಕೆಲಸ ಮಾಡ್ತಾರೆ, ಗೊತ್ತಿಲ್ವಾ ನಿಂಗೆ? ಅಯ್ಯೋ, ಅದು ಹಾಗಲ್ಲ ನಂದಿನಿ. ನೀನ್ ಸುಮ್ನಿರು ರಮೇಶ. ಕೆಂಪ, ಮೇಡಮ್. ಲೋಕಿ, ಮೇಡಮ್. ಇಡೀ ರಾತ್ರಿ ನಾನು ಇಲ್ಲಿ ಕೆಲಸ ಮಾಡೋದ್ರಿಂದ ನಿಮ್ಗೇನಾದ್ರೂ ತೊಂದ್ರೆನಾ? ನಮ್ಗೇನು ತೊಂದ್ರೆ ಇಲ್ಲ ಮೇಡಮ್. ಅಯ್ಯೋ, ಅರ್ಥ ಮಾಡ್ಕೊಳ್ಳದೆ ಮಾತಾಡ್ತಿದ್ದೀರಲ್ಲೋ. ಅವಳಪ್ಪ ಫೋನ್ ಮಾಡಿದ್ದಾರೆ. ಅಣ್ಣ, ಅವ್ರ ಅಪ್ಪನ ಹತ್ರ ಅವರೇ ಮಾತಾಡ್ತೀನಿ ಅಂತ ಹೇಳ್ತಿದಾರಲ್ಲ. ಲೋಕಿ ಮೇಡಮ್, ತಗೊಳ್ಳಿ, ಕೆಲಸ ಶುರು ಮಾಡಿ. ನಂದಿನಿ, ಕೊಡಿ ಮೇಡಮ್. ಸರಿ, ನಿಮ್ಗೇನ್ ಇಷ್ಟನೋ ಹಾಗೆ ಮಾಡಿ. ಕಟಿಂಗ್ ಪ್ಲೇಯರ್ ಕೊಡಿ. ಸ್ಪ್ಯಾನರ್ ತಗೊಳ್ಳಿ.
ತಗೋ ರಮೇಶ. ರೀ, ಏನು ನನ್ನನ್ನ ಯಾಕೆ ಹಾಗೆ ನೋಡ್ತಾ ಇದೀಯಾ? ಏನು ಅಂತ ಅವಳನ್ನೇ ಕೇಳೋ. ನಂದಿನಿ ಏನಿದೆಲ್ಲ? ಪ್ಯಾಂಟು ಶರ್ಟ್ ಹಾಕೊಂಡು ಮೆಕ್ಯಾನಿಕ್ ತರ. ಮೆಕ್ಯಾನಿಕ್ ಥರ ಅಲ್ಲ, ಮೆಕ್ಯಾನಿಕ್ಗೆ. ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ರಮೇಶ ಹೇಳಿದಾನೆ. ಏನ್ರಿ ಇದೆಲ್ಲ? ನಾನೇನ್ ಮಾಡ್ಲಿ ಅರ್ಚನಾ? ಪೆನ್ ಹಿಡ್ಕೊಂಡು ಕೆಲಸ ಮಾಡು ಅಂತ ಹೇಳಿದ್ರೆ ಬೇಡ, ಸ್ಪ್ಯಾನರ್ ಹಿಡ್ಕೊಂಡು ಕೆಲಸ ಮಾಡ್ತೀನಿ ಅಂತ ಹಠ ಮಾಡ್ತಿದ್ದಾಳೆ ಅವಳು. ಗಂಟೆ 7:30 ಆಯ್ತು, ಇನ್ನೂ ಯಾಕೆ ಬರ್ಲಿಲ್ಲ ಅಂತ ಅವರಪ್ಪ ಗಾಬರಿಯಿಂದ ನನಗೆ ಫೋನ್ ಮಾಡ್ತಿದ್ದಾರೆ. ಅದನ್ನು ಮೀರಿ ನಾನು ಕೆಲಸ ಮಾಡ್ತೀನಿ ಅಂತ ಹಠ ಮಾಡ್ತಿದ್ದಾಳೆ. ನಾನೇನ್ ಮಾಡೋಕ್ಕಾಗುತ್ತೆ ಹೇಳು? ನಾನು ಎಷ್ಟ್ ದಿವಸದಿಂದ ಗ್ಯಾರೇಜ್ಗೆ ಬರ್ತಾ ಇದೀನಿ. ಈ ಕೆಲ್ಸ ಎಲ್ಲ ಮಾಡ್ಬೇಕು ಅಂತ ನಂಗೆ ಅನ್ಸ್ಲೇ ಇಲ್ವಲ್ಲ. ನೀನು ಯಜಮಾನಿ ಅಮ್ಮ ಅಲ್ವಾ, ಅದಕ್ಕೆ ನಿನಗೆ ಅನ್ಸ್ಲಿಲ್ಲ. ನಾನು ಕೆಲಸದೋಳು, ಅದಕ್ಕೆ ಕೆಲಸ ಮಾಡ್ತಿದ್ದೀನಿ. ನೋಡಿ ನಂದಿನಿ, ನಮ್ ಗ್ಯಾರೇಜ್ ನಲ್ಲಿ ಕೆಲಸದವರು ಯಜಮಾನ್ರು ಅನ್ನೋ ಭೇದ ಭಾವ ಎಲ್ಲ ಇಲ್ಲ. ಸರಿ, ನೀವ್ ಮೊದ್ಲು ಮನೆಗ್ ಹೊರಡಿ. ನಿಮ್ ತಂದೆ ಮಕ್ಕಳು ಇನ್ನು ಮನೆಗ್ ಬಂದಿಲ್ಲ ಅಂತ ಗಾಬರಿ ಆಗಿರ್ತಾರೆ. ಅಯ್ಯೋ ಅರ್ಚನಾ, ನಾನು ಅಪ್ಪನಿಗೆ ಫೋನ್ ಮಾಡಿ ಎಲ್ಲ ಹೇಳಿದ್ದೀನಿ. ನೀವ್ ಯಾರು ಅವ್ರ ಬಗ್ಗೆ ಚಿಂತೆ ಮಾಡ್ಬೇಡಿ. ಕೇಳಿದ್ಯಾ? ಇಷ್ಟ್ರ ಮೇಲೂ ನಾವು ಮಾತಾಡಿ ನಂದಿನಿ ಮನ್ಸನ್ನ ಬದಲಾಯಿಸೋಕಾಗಲ್ಲ. ಸರಿ, ನಿಮ್ಮೆಲ್ರಿಗೂ ಊಟ ತಂದಿದ್ದೀನಿ. ರಾತ್ರಿ ಎಲ್ಲ ನಿದ್ದೆಗೆಟ್ಕೊಂಡ್ ಕೆಲ್ಸ ಮಾಡ್ತೀರಾ ಅಂತ ಟೀನೂ ಮಾಡ್ಕೊಂಡ್ ಬಂದಿದ್ದೀನಿ. ಇವತ್ ರಾತ್ರಿ ನಾನು ಕೂಡ ನಿಮ್ ಜೊತೆನೆ ಇದ್ದು ಕೆಲ್ಸ ಮಾಡ್ತೀನಿ. ಏನಂದೆ? ನೀನು ಕೂಡ ರಾತ್ರಿ ಎಲ್ಲ ನಮ್ ಜೊತೆನೆ ಇದ್ದು ಕೆಲಸ ಮಾಡ್ತೀಯಾ? ಇದೊಳ್ಳೆ ಸರಿ ಹೋಯ್ತು. ಇವಳೇನೋ ಹಠ ಮಾಡ್ತಿದ್ದಾಳೆ ಅಂತ ಕೆಲಸ ಮಾಡೋಕೆ ಒಪ್ಕೊಂಡೆ. ಈಗ ನೀನು ಕೆಲಸ ಮಾಡ್ತೀನಿ ಅಂತೀಯಾ? ನೋಡು, ನೀನ್ ಇಲ್ಲಿ ಇರೋದು ಬೇಡ, ಕೆಲಸ ಮಾಡೋದು ಬೇಡ, ಮನೆಗೆ ಹೋಗು. ನಂದಿನಿಗೊಂದ್ ನ್ಯಾಯ, ನನಗೊಂದ್ ನ್ಯಾಯನಾ? ನೀವೇ ಕೇಳಿ ನಂದಿನಿ. ಅದೇ ಅರ್ಚನಾ ಆಸೆ ಪಡ್ತಿದ್ದಾಳೆ, ಬೇಡ ಅಂತ ಯಾಕೆ ಹೇಳ್ತೀಯ ರಮೇಶ? ಅದು ಹಾಗಲ್ಲ ನಂದಿನಿ. ಅರ್ಚನಾನ ಮಹಾರಾಣಿ ತರ ಬಾಳಿಸ್ತೀನಿ ಅಂತ ಅವ್ರ ಅಮ್ಮನ ಹತ್ರ ನಾನು ಹೇಳಿದ್ದೀನಿ. ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇರೋದು. ರಮೇಶ, ಹೆಂಡತಿನ ಅಂಗೈಲಿ ಇಟ್ಕೊಂಡು ಕಾಪಾಡ್ಬೇಕು ಅನ್ನೋ ನಿನ್ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ. ಅರ್ಚನಾ, ರಮೇಶ್ ಹೇಳ್ತಿರೋದು ನ್ಯಾಯ ತಾನೆ? ಏನ್ ನಂದಿನಿ, ನೀವು ಹಾಗೆ ಮಾತಾಡ್ತಿದ್ದೀರಾ? ನನ್ನನ್ನ ರಾಣಿ ತರ ಬಾಳ್ಸ್ಬೇಕು ಅಂತ ಆಸೆ ಪಡ್ತಿರೋ ಇವ್ರು ಇಡೀ ರಾತ್ರಿ ನಿದ್ದೆಗೆಟ್ಕೊಂಡು ಕೆಲ್ಸ ಮಾಡ್ತಿರುವಾಗ ನಾನ್ ಹೇಗ್ ನೆಮ್ಮದಿಯಿಂದ ನಿದ್ದೆ ಮಾಡ್ಲಿ? ಮಲಗಿದ್ರೆ ನನಗ್ ನಿದ್ದೆ ಬರುತ್ತಾ? ಈಗ ನಾವು ನಮ್ ಜೀವನದ ಮುಖ್ಯವಾದ ಘಟ್ಟದಲ್ಲಿದ್ದೀವಿ. ಈ ಜಾಗನ ಕೊಂಡ್ಕೊಳ್ಳೋಕ್ಕೋ ಅಥವಾ ಇನ್ನೊಂದ್ ಜಾಗನ ಲೀಸ್ಗೆ ಹಾಕಿಸ್ಕೊಳ್ಳೋದಕ್ಕೋ ಅಂತ ಆ ದೇವ್ರು ನಮ್ಗೊಂದು ಅವಕಾಶ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನೀವೆಲ್ರೂ ನಿದ್ದೆಗೆಟ್ಕೊಂಡು ಕೆಲಸ ಮಾಡ್ತಿರುವಾಗ ನಾನು ಕೂಡ ನಿಮ್ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀನಿ ಅಂದ್ರೆ ಇವ್ರು ಒಪ್ಕೋತಾನೆ ಇಲ್ವಲ್ಲ? ಇಲ್ಲೇ ಇದ್ಕೊಂಡು ಆಗಾಗ ನಿಮ್ಗೆ ಟೀ ಕೊಡ್ತಾ ಇರ್ತೀನಿ, ಅದಕ್ಕಾದ್ರೂ ಒಪ್ಕೋತೀರಾ? ಅರ್ಚನಾ ಹೇಳೋದು ನ್ಯಾಯ ತಾನೆ ರಮೇಶ? ಅಣ್ಣ, ಅದಕ್ಕೆ ಮನೆ ಹೇಳ್ತಿದಾರಲ್ಲ, ಇರ್ಲಿ ಬಿಡಿ. ಇರ್ಲಿ ಬಿಡಿ ಅಣ್ಣ. ಎಲ್ರು ಹೇಳ್ತಾ ಇದಾರಲ್ಲ, ಇನ್ ನಂದೇನಿದೆ? ಸರಿ, ನೀನು ಇರು. ಸರಿ, ಎಲ್ರು ಬನ್ನಿ ಊಟ ಮಾಡೋಣ.
ನನ್ ಸೊಸೆ ಹೇಳ್ದಂಗೆ ಆ ಮನುಷ್ಯ ಬದಲಾಗಿ ದುಡ್ಡು ಕೊಟ್ಟು ರಾಜಿ ಆಗ್ಬಿಟ್ರೆ ನನ್ನ ಮಗನೂ ಸೊಸೆನೂ ಸಂತೋಷವಾಗಿ ಸಂಸಾರ ಮಾಡ್ತಾರೆ ಕಡೆಯ. ನೀನ್ ಹೇಳ್ದ ನಡೆದ್ರೆ ನನಗೂ ಸಂತೋಷ, ಆದ್ರೆ ಹಾಗೆ ನಡೆಯೋದಿಲ್ಲ ಅಂತ ನನಗನ್ನಿಸ್ತಾ ಇದೆ. ಅಪ್ಪ ಏನಪ್ಪ ಇಷ್ಟು ಮೆಲ್ಲಗ್ ಬರ್ತಾ ಇದ್ದೀರಾ? ಬೇಗ ಬೇಗ ಬನ್ನಿ ಅಪ್ಪ, ಬೇಗ ಬನ್ನಿ ಅಂತ ರೇವತಿ ಹೇಳಲಿಲ್ವಾ? ಹಾ, ರೇವತಿ ಹೇಳಲು ಅಂತ ಅದನ್ನ ನಂಬ್ಕೊಂಡೆ ನಾವು ಹೋಗ್ತಾ ಇರೋದು. ನನಗೇನೋ ಆ ರಾಜಶೇಖರ ಬದಲಾಗಿದ್ದಾನೆ ಅಂತ ನನಗನ್ಸೋದಿಲ್ಲ. ಯಾಕಯ್ಯ ಯಾವಾಗ್ಲೂ ನಂಬಿಕೆನೇ ಇಲ್ದೇನೆ ಸಂದೇಹ ಪಟ್ಕೊಂಡೇ ಇರ್ತೀಯ? ಅವ್ರ ಮಗಳು ರೇವತಿನೇ ತಾನೇ ನಮ್ಮ ಅಪ್ಪ ಬದಲಾಗವನೆ, ಒಳ್ಳೆಯವನಾಗವನೆ, ಬನ್ನಿ ಅಂತ ನಮ್ಮನ್ ಕರೆದಿದ್ದು. ಒಂದ್ ವಿಷಯ ನೆನಪಿಟ್ಕಳೆಯ, ಎಂತ ಮನುಷ್ಯನ್ಗೂ ಮರಣ ಭಯ ಬಂದಾಗ ಬದಲಾಗ್ಬಿಡ್ತಾನೆ. ನೀನು ಅದೇ ನಂಬಿಕೆ ಇಟ್ಕೊಂಡ್ ಬಾ. ನನಗೇನೋ ನಂಬಿಕೆ ಇಲ್ಲ, ಆದ್ರೂ ಆ ಜಾಗ ನಮ್ಮ ರಮೇಶನಿಗೆ ಸೇರ್ಬೇಕಾದ್ದು. ಆ ಜಾಗದ ಬದಲು ದುಡ್ಡಾದ್ರೂ ಬಂದ್ರೆ ನನಗೆ ಸಂತೋಷ ಅಲ್ವಾ? ಅದಕ್ಕೆ ಸಿಗೋದನ್ನ ಆಸೆಯಿಂದ ಬರ್ತಾ ಇದ್ದೀನಿ. ಅಪ್ಪ ಪ್ಲೀಸ್ ಬೇಗ ಬೇಗ ಬನ್ನಿ ಅಪ್ಪ. ನಡಿಯ ನಡಿಯಯ್ಯ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ. ಮಾವ, ಅತ್ತೆ ಬನ್ನಿ ಒಳಗೆ. ವಾಸು ಬಾ ಒಳಗೆ ಬನ್ನಿ. ಅಮ್ಮ, ಯಾರ್ ಬಂದಿದಾರ ನೋಡ್ಬಾ, ಬೇಗ ಬಾ. ಅರೆ ಅಳಿಯಂದ್ರು ಬನ್ನಿ ಒಳಗೆ ಬನ್ನಿ. ಬೀಗ್ರೆ, ನಿಮ್ಮನ್ನೆಲ್ಲ ನೋಡಿ ಎಷ್ಟು ದಿವಸ ಆಗೋಯ್ತು. ನಿಮ್ಮನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಗ್ತಿದೆ. ಬನ್ನಿ ಒಳಗಡೆ ಬನ್ನಿ. ಅಪ್ಪ ಎಷ್ಟು ದಿನ ಆಗೋಗಿತ್ತು. ನಾನು ಮತ್ತೆ ಈ ಮನೆಗೆ ಬರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಅಮ್ಮ. ನನಗೂ ಅಷ್ಟೇ ವಾಸು, ಇಂಥ ಸಂತೋಷದ ವಿಷಯ ಇಷ್ಟು ಬೇಗ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸರಿ ಬನ್ನಿ ಕೂತ್ಕೊಳ್ಳಿ. ಮಾವ, ಯಾಕಿಲ್ಲೇ ನಿಂತ್ಬಿಟ್ರಿ? ಬನ್ನಿ ಒಳಗೆ. ಬನ್ನಿ ಬೀಗ್ರೆ. ಅಪ್ಪ ಏನಪ್ಪ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿಪ್ಪ ಒಳಗೆ. ಪಾರಯ್ಯ ಒಳಗೆ. ಪರವಾಗಿಲ್ಲ, ನನ್ನ ಮನಸ್ಸಿಗೇನೋ ಒಂಥರ ಆಗ್ತಾ ಇದೆ. ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಕೆಲಸ ಮುಗಿಸ್ಕೊಂಡು ಬನ್ನಿ, ಆಮೇಲೆ ಹೋಗೋಣ. ಯಾಕ್ ಮಾವ ಹೀಗ್ ಮಾತಾಡ್ತಾ ಇದ್ದೀರಾ? ನಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡ್ಬೇಡಿ. ಅವ್ರೀಗ ಮೊದ್ಲಿನ ತರ ಇಲ್ಲ, ತುಂಬಾ ಬದಲಾಗಿದ್ದಾರೆ, ಒಳ್ಳೆಯವರಾಗಿದ್ದಾರೆ. ಒಳಗಡೆ ಬನ್ನಿ ಮಾವ, ಅವರಿಂದ ನಿಮ್ಗೆ ಯಾವುದೇ ರೀತಿಯಾದ ಅವಮಾನ ಆಗಲ್ಲ. ಬನ್ನಿ ಮಾವ. ಹೌದು ಬೀಗ್ರೆ, ನಮ್ಮ ಯಜಮಾನ್ರು ಬದಲಾಗಿದ್ದಾರೆ ಅನ್ನೋದನ್ನ ನಾನು ಕೂಡ ನಂಬಿರ್ಲಿಲ್ಲ. ಬದಲಾಗಿದ್ದೀನಿ ಅಂತ ಅವರೇ ಹೇಳಿದ್ರು, ನನಗ್ ನಂಬಿಕೆ ಬರ್ತಾ ಇರ್ಲಿಲ್ಲ. ಆದ್ರೆ ಬೆಳಗ್ಗೆನೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಪೂಜೆ ಮಾಡಿದ್ದಾರೆ. ಇಷ್ಟು ದಿನ ನಮ್ ಜೊತೆ ಅವರು ಪ್ರೀತಿಯಿಂದನೇ ನಡ್ಕೋತಾ ಇರ್ಲಿಲ್ಲ. ಬೆಳಗ್ಗೆಯಿಂದ ಅವರು ನನ್ ಜೊತೆ ಎಷ್ಟು ಪ್ರೀತಿಯಿಂದ ನಡ್ಕೋತಾ ಇದ್ದಾರೆ ಗೊತ್ತಾ? ಇದನ್ನೆಲ್ಲ ನೋಡಿದಾಗ ಅವ್ರು ಖಂಡಿತವಾಗ್ಲೂ ಬದಲಾಗಿದ್ದಾರೆ ಅಂತ ನನಗೂ ಅನಿಸ್ತಾ ಇದೆ. ಅದಕ್ಕೆ ನೀವ್ ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳ್ದೆ ಒಳಗಡೆ ಬನ್ನಿ. ಯೋ ಬನ್ನಿ ಮಾವ ಪ್ಲೀಸ್. ಯೋ, ಸೊಸೆನೂ ಬೀಗ್ತಿನೂ ಇಷ್ಟೊಂದು ಕರೀತಿದ್ದಾರೆ, ಬಾರೆಯ ಒಳಗೆ. ಬನ್ನಿ ಅಪ್ಪ. ಬನ್ನಿ ಮಾವ. ಕೂತ್ಕೊಳ್ಳಿ. ಕೂತ್ಕೊಳ್ಳಯ್ಯ. ಕೂತ್ಕೊಳ್ಳಿ. ಕೂತ್ಕೊಳ್ಳಪ್ಪ. ಏನ್ ತಗೋತೀರ ಮಾವ? ಏನು ಬೇಡಮ್ಮ. ಹಾಗಂದ್ರೆ ಹೇಗ್ ಮಾವ, ಕಾಫಿನಾದ್ರೂ ಕುಡಿಲೇಬೇಕು. ಅಮ್ಮ ಹೋಗ್ ಕಾಫಿ ಮಾಡ್ಕೊಂಡ್ ಬಾ. ಅಮ್ಮ ರೇವತಿ, ನನ್ಗೀಗ ಸಂತೋಷ ಆಗ್ತಿದೆ ಕಣಮ್ಮ.
ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ನೀವ್ ಹೆಂಗಿದ್ದೀರಾ ಬೀಗ್ರೆ? ಇದ್ದೀವಿ. ಕೂತ್ಕೊಳ್ಳಿ. ಕಾಫಿ ಎಲ್ಲ ಕುಡಿದ್ರಾ? ಈಗ ತಾನೇ ಕುಡಿದ್ವಿ ಮಾವ. ತುಂಬಾ ಸಂತೋಷ. ನನಗಂತೂ ಆಶ್ಚರ್ಯ ಆಗ್ತಿದೆ, ನೀವು 3 ಜನ ಒಟ್ಟಿಗೆ ಬರ್ತೀರಿ. ನಿಮ್ಮನ್ನೆಲ್ಲ ಒಟ್ಟಿಗೆ ನಾನು ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಾವು ಕೂಡ ಅನ್ಕೊಂಡಿರ್ಲಿಲ್ಲ ಬೀಗ್ರೆ, ನೀವ್ ಹಿಂಗ್ ಬದ್ಲಾಗ್ತೀರಂತ ನಮಗ್ ಗೊತ್ತಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ನಿಮ್ಮಲ್ಲಾಗಿರೋ ಬದಲಾವಣೆ. ಅದೇ ನಮ್ಮನ್ನೆಲ್ಲ ಇಲ್ಲಿಗೆ ಬರೋಂಗ್ ಮಾಡಿದೆ. ತುಂಬಾ ಸಂತೋಷ. ಆಮೇಲೆ ಬಂದ ವಿಷಯ ಏನು ಅಂತ? ಅದೇ ದುಡ್ಡಿನ ವಿಷಯ ಮಾವ. ಕರೆಕ್ಟ್, ದುಡ್ಡಿನ ವಿಷಯನೇ. ಸುಮ್ಮನೆ ಕೋರ್ಟು ಕಚೇರಿ ಅಂತ ಅಲ್ಲದ್ರೆ 2 ಕುಟುಂಬಗಳಿಗೂ ನಷ್ಟ ಆಗತ್ತೆ. ಯಾರೋ 3ನೇ ಪಾರ್ಟಿ ಅಂದ್ರೆ ಈ ಲಾಯರ್ಗಳು ದುಡ್ಡು ಮಾಡ್ಕೋತಾರೆ, ನಮಗೇನು ಪ್ರಯೋಜನ ಆಗಲ್ಲ. ಅದ್ರ ಬದಲು 2 ಕುಟುಂಬಗಳು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ಕೊಂಡ್ಬಿಟ್ರೆ ಎಲ್ರಿಗೂ ಒಳ್ಳೇದು. ಏನಂತೀರಿ? ಹೌದು ಬೀಗ್ರೆ, ಅದಕ್ಕೆ ತಾನೇ ನಾವು ಇಲ್ಲಿ ತನಕ ಬಂದಿರೋದು. ಹೌದು, ದುಡ್ಡು ಎಷ್ಟು ಅಂತಾನೆ ಹೇಳಿಲ್ವಲ್ಲ. ನಿಮ್ಗೆ ಗೊತ್ತಲ್ಲ ಬೀಗ್ರೆ, ಅದನ್ನ ನೀವೇ ಹೇಳ್ಬೇಕು. ಇಂಥ ವಿಷಯದಲ್ಲಿ ಕೊಡೋರು ಹೇಳೋದೇ ಒಳ್ಳೇದು, ತಗೊಳ್ಳೋರು ಹೇಳೋದು ಅಷ್ಟು ಚೆನ್ನಾಗಿ ಕಾಣಲ್ಲ. ಬೀಗ್ರೆ, ನೀವೇನು ಹೇಳ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ. ನಾನು ಏನು ಹೇಳ್ತಿದ್ದೀನಿ ಅಂದ್ರೆ, ದುಡ್ಡು ಕೊಡೋರು ಇಷ್ಟು ಕೊಡ್ತಿದ್ದೀವಿ ಅಂತ ಹೇಳೋದು ಒಳ್ಳೇದು. ಅದನ್ನು ಬಿಟ್ಟು ದುಡ್ಡು ಇಸ್ಕೊಳ್ಳೋರು ಇಷ್ಟೇ ಕೊಡಿ ಅಂತ ಕೇಳೋದು ಧರ್ಮ ಅಲ್ಲ. ಅದಕ್ಕೆ ನೀವಿಷ್ಟು ದುಡ್ಡು ಕೊಡಬೇಕು ಅಂತ ಕೇಳೋದಕ್ಕೆ ನಾನು ಒದ್ದಾಡ್ತಿದ್ದೀನಿ. ಏನು ಹೇಳ್ತಿದ್ದೀರಾ ಬೀಗ್ರೆ? ನೀವು ದುಡ್ಡು ಕೊಡ್ತೀರಾ, ಅದನ್ನ ನಾವು ತಗೊಂಡೋಗೋಣ ಅಂತ ಬಂದ್ರೆ ಉಲ್ಟಾ ಮಾತಾಡ್ತಿದ್ದೀರಲ್ಲ. ಅರೆ, ನಾನೇನು ಉಲ್ಟಾ ಮಾತಾಡ್ತಿದ್ದೀನಿ? ನಾನೇ ಹೇಗೆ ದುಡ್ಡು ಕೊಡೋಕ್ಕಾಗತ್ತೆ? ನ್ಯಾಯವಾಗಿ ನೋಡಿದ್ರೆ ನೀವು ತಾನೇ ಜೀವನಾಂಶ ಕೊಡಬೇಕು. ಏನಂದ್ರೆ ಜೀವನಾಂಶನ? ಮತ್ತಿನ್ನೇನು? ಡೈವೋರ್ಸ್ ಕೊಡೋದು ಅಂತ ಆದ್ಮೇಲೆ ಗಂಡ ತಾನೇ ಹೆಂಡತಿಗೆ ಜೀವನಾಂಶ ಕೊಡಬೇಕು. ಅದೇ ತಾನೇ ಕಾನೂನು. ಅಲ್ಲ ಬೀಗ್ರೆ, ಈಗ ಯಾರು ಡೈವರ್ಸ್ ಕೊಡ್ತಾವ್ರೆ? ಸರಿ ಹೋಯ್ತು. ಅಲ್ಲ, ಏನು ಎತ್ತ ಅಂತ ಗೊತ್ತಿಲ್ಲದೆ ಮನೆ ಹತ್ರ ಬಂದು ಮಾತಾಡ್ತಿದಿರಲ್ಲ, ಏನು ಮರೆಯುತ್ತಿ ಇದು?